ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಲಾಕ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನದ ವಿಚಾರ, ಅಪ್ಪನ ಬಂಧನದ ಬಳಿಕ ಪುತ್ರ ವಿನೀಶ್ ಭಾವುಕ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ನನ್ನ ತಂದೆಯ ಬಗ್ಗೆ ಕೆಟ್ಟದಾಗಿ ನಿಂದಿಸುವವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಸಭ್ಯ ಭಾಷೆಯಲ್ಲಿ ನಿಂದಿಸುವವರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ. ನನಗೆ ಈಗ 15 ವರ್ಷ, ನನಗೂ ಕೂಡ ಮನಸ್ಸಿದೆ. ಕಷ್ಟದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಬೆಂಬಲದ ಅಗತ್ಯವಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ದರ್ಶನ್ ಪುತ್ರ ವಿನೀಶ್. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಬಂಧನ ಆಗಿದೆ. ನ್ಯಾಯಾಲಯ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಈ ಸಂದರ್ಭದಲ್ಲಿಯೇ ಅವರ ಮಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಬರಹದ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಪ್ಪನ ಬಂಧನದ ಬಳಿಕ ಪುತ್ರ ವಿನೀಶ್ ಭಾವುಕ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ನನ್ನ ತಂದೆಯ ಬಗ್ಗೆ ಕೆಟ್ಟದಾಗಿ ನಿಂದಿಸುವವರಿಗೆ, ಮಾತನಾಡುವವರಿಗೆ ಧನ್ಯವಾದ. ಅಸಭ್ಯ ಭಾಷೆಯಲ್ಲಿ ನಿಂದಿಸುವವರಿಗೂ ಕೂಡ ಧನ್ಯವಾದ. ನನಗೆ ಈಗ 15 ವರ್ಷ, ನನಗೂ ಕೂಡ ಮನಸ್ಸಿದೆ. ಕಷ್ಟದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಬೆಂಬಲದ ಅಗತ್ಯವಿದೆ ಅಂಥೇಳಿ ಮಾರ್ಮಿಕವಾಗಿ ಒಂದು ಬರಹವನ್ನು ಬರೆದುಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿನೀಶ್ ಅವರು. ಯಾವಾಗ ದರ್ಶನ್ ಅವರು ಅರೆಸ್ಟ್ ಆದ್ರೋ ಆ ಕ್ಷಣಕ್ಕೆ ವಿನೀಶ್ ಮತ್ತು ಅವರ ತಾಯಿ ಇಬ್ಬರು ಹೋಗಿ ದರ್ಶನ್ ಜೊತೆಗೆ ಮಾತನಾಡಿ ಬಂದಿದ್ರು. ಅದಾದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕುಟುಂಬದ ಒಬ್ಬ ಸದಸ್ಯರು ಕೂಡ ಮಾತನಾಡಿರಲಿಲ್ಲ. ದರ್ಶನ್ ಅವರ ಹೆಂಡತಿ ಆಗಿರಬಹುದು, ಮಗ ಆಗಿರಬಹುದು, ತಾಯಿ ಆಗಿರಬಹುದು, ಸಹೋದರ ಆಗಿರಬಹುದು. ಈಗ ಮೊದಲ ಪ್ರತಿಕ್ರಿಯೆಯನ್ನ 15 ವರ್ಷದ ಅವರ ಮಗ ಕೊಟ್ಟಿರುವಂತಹದ್ದು ಸೋಷಿಯಲ್ ಮೀಡಿಯಾದ ಮೂಲಕ, ಒಂದು ಬರಹವನ್ನು ಬರೆದುಕೊಳ್ಳುವ ಮೂಲಕ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಂದೆಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ತಂದೆ ಮತ್ತು ತಾಯಿಗೆ ಈ ಸಂದರ್ಭದಲ್ಲಿ ಬೆಂಬಲದ ಅವಶ್ಯಕತೆ ಇದೆ ಅಂಥೇಳಿ ಮಾರ್ಮಿಕವಾಗಿ ಬರಹವೊಂದನ್ನು ಬರೆದುಕೊಂಡಿರುವಂಥದ್ದು. ನೀವು ಕೂಡ ಅವರ ಬರಹದ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ.